ಮೀನರಾಶಿ ಮತ್ತು ಮೀನಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2025 ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಈ ವರ್ಷ ನಿಮ್ಮ ಫೋಕಸ್ ಅತಿ ಹೆಚ್ಚಾಗಿ ಲಾಭ ಗಳಿಸುವ ಕಡೆ ಇರುತ್ತೆ ಅಂತಲೇ ಹೇಳ್ಬೋದು. ನೀವೇನಾದರೂ ಈಗಾಗಲೇ ಸಾಲ ಮಾಡಿದರೆ ಅದನ್ನು ತೀರಿಸುವ ಕಡೆಗೂ ನಿಮ್ಮ ಗಮನ ತುಂಬ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನೀವು ತುಂಬ ಜನರ ಸಂಪರ್ಕಕ್ಕೆ ಬರ್ತೀರಾ ಈ ವರ್ಷ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಓಡಾಟಗಳು ಹೆಚ್ಚಾಗ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚು ಲಾಭವನ್ನು ನೀವು ಪಡಿತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ಹೊಸ ಹೊಸ ಕಾಂಟ್ರಾಕ್ಟ್ಗಳಿಂದಲೂ ಸಹಿತ ನಿಮಗೆ ಇಲ್ಲಿ ಉತ್ತಮವಾದಂತಹ ಲಾಭವಾಗುತ್ತೆ ಅಂತ ಹೇಳ್ಬೋದು. ಸೊ ಯಾತ್ರೆಗಳು ಸಹಿತ ಈ ವರ್ಷ ಹೆಚ್ಚಾಗ್ಬೋದು, ಅಥವಾ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಯಾತ್ರೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ನಿಮಗೆ ಉತ್ತಮವಾದಂತಹ ಲಾಭವನ್ನು ನೀವು ಗಳಿಸ್ತೀರಾ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗುರುವಿನ ಗೋಚಾರ ಇಲ್ಲಿ ನಿಮಗೆ ನಿಮ್ಮ ಮನಸ್ಸನ್ನು ಶ್ರಮ ಪಡುವ ಕಡೆಗೆ ಹೆಚ್ಚಾಗಿ ಒಲವನ್ನು ತೋರಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಗಮನವೂ ಸಹಿತ ಈ ವರ್ಷ ಆರೋಗ್ಯದ ಕಡೆಯೂ ಸಹ ಹೆಚ್ಚಿರುತ್ತೆ ಅಂತಲೇ ಹೇಳೋದು. ಫಿಟ್ ಆಗೋಕ್ಕೆ ಈ ವರ್ಷ ಹೆಚ್ಚು ಪ್ರಯತ್ನವನ್ನು ಪಡ್ತೀರಾ. ಯೋಗ, ಧ್ಯಾನ ಆಗಿರ್ಬೋದು ಅಥವಾ ಡಯಟ್ ಕಡೆಗೆ ನಿಮ್ಮ ಗಮನ ಹೆಚ್ಚಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಆದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಗಮನ ವಹಿಸಿ. ಕಾಲಿಗೆ ಸಂಬಂಧಿಸಿದಂತಹ ತೊಂದರೆಗಳು ಕಾಣಿಸ್ಬೋದು, ಕಾಲುಗಳಿಗೆ ಗಾಯಗಳಾಗ್ಬೋದು ಅಥವಾ ಆಕ್ಸಿಡೆಂಟ್ಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೊ ಉಳಿದಂತೆ ನೋಡುವಂಥದ್ದಾದರೆ ಆರೋಗ್ಯದ ಸ್ಥಿತಿಯಲ್ಲಿ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು ಈ ಪೂರ್ತಿ ವರ್ಷ. ಇನ್ನು ಆರ್ಥಿಕ ಸ್ಥಿತಿಯನ್ನು ಗಮನಿಸುವಂಥದ್ದಾದರೆ ಮಂಗಳನ ಗೋಚರ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ಸ್ಥಿತಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಅದು ಮಾರ್ಚ್ನ ನಂತರ ನಿಮಗಿಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಡೀಲ್ಸ್ಗಳಿಂದ ಉತ್ತಮವಾದಂತಹ ಲಾಭವನ್ನು ನೀವು ಕಂಡುಕೊಳ್ತೀರಾ ಅಂತಲೇ ಹೇಳ್ಬೋದು. ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿ ಅದರಿಂದಲೂ ಸಹಿತ ಉತ್ತಮವಾದಂತಹ ಲಾಭವನ್ನು ನೀವು ಪಡಿತೀರಾ ಅಂತಲೇ ಹೇಳ್ಬೋದು. ಇನ್ನು ಹೊಸ ಕೆಲಸಕ್ಕೂ ಸಹಿತ ನೀವು ಇಲ್ಲಿ ಕೈ ಹಾಕಿ ಒಳ್ಳೆಯ ಲಾಭವನ್ನು ಪಡಿತೀರಾ. ಇನ್ನು ನೀವೇನಾದರೂ ಪ್ರಾಪರ್ಟಿಯನ್ನು ಮಾರಬೇಕು ಅಂತ ಹೇಳಿ ಏನಾದರೂ ಓಡಾಡ್ತಾ ಇದ್ದರೆ ಅಥವಾ ಯಾವುದಾದ್ರು ಡೀಲ್ಸ್ಗಳು ಸ್ಟಕ್ ಆಗಿದ್ದರೂ ಸಹಿತ ಮಾರ್ಚ್ ನಂತರ ನಿಮಗೆ ಇಲ್ಲಿ ಉತ್ತಮವಾದಂತಹ ಫಲವನ್ನು ನೀವು ಆರ್ಥಿಕ ಸ್ಥಿತಿಯಿಂದ ಪಡಿತೀರಾ ಅಂತಲೇ ಹೇಳ್ಬೋದು. ಆದರೆ ಜನವರಿಯಿಂದ ಹಿಡಿದು ಫೆಬ್ರವರಿ ಸ್ವಲ್ಪ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ವ್ಯರ್ಥ ಓಡಾಟಗಳು ಸಹಿತ ನಿಮಗೆ ಇಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಸೊ ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಮಾರ್ಚ್ನ ನಂತರ ಪ್ರಾರಂಭಿಸುವಂಥದ್ದು ನಿಮಗೆ ಇಲ್ಲಿ ಉತ್ತಮ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ವಿಚಾರವನ್ನು ನಾವು ಗಮನಿಸುವಂಥದ್ದಾದರೆ ಇಲ್ಲಿ ನೀವು ಇರುವಂತಹ ಸ್ಥಳ ಬದಲಾವಣೆಯ ಯೋಗವು ಸಹಿತ ಈ ವರ್ಷ ಕಾಣ್ತಾ ಇದೆ. ಸೊ ಇದು ನಿಮಗೆ ಇಲ್ಲಿ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಏನಾದರೂ ಪ್ರಾಪರ್ಟಿಯನ್ನು ಖರೀದಿ ಮಾಡುವಂತಹ ಅಥವಾ ನಿರ್ಮಾಣ ಮಾಡುವಂತಹ ಯೋಗವು ಸಹಿತ ಈ ವರ್ಷ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸಂತಾನಕ್ಕೆ ಸಂಬಂಧಿಸಿದಂತೆ ಚಿಕ್ಕ ಮಕ್ಕಳೇನಾದರೂ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅವರಿಗೆ ಸ್ಕೂಲ್ ಚೇಂಜ್ ಆಗುವಂಥದ್ದು ಅಥವಾ ಅವರು ಓದ್ತಾ ಇರುವಂತಹ ವಿಷಯಗಳನ್ನು ಚೇಂಜ್ ಮಾಡುವಂತಹ ಅಂದರೆ ಫೀಲ್ಡ್ಗಳನ್ನು ಚೇಂಜ್ ಮಾಡುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇನ್ನು ದೊಡ್ಡ ಮಕ್ಕಳೇನಾದರೂ ಇದ್ದರೆ ಅವರಿಗೆ ವಾಹನವನ್ನು ಕೊಂಡುಕೊಳ್ಳುವಂತಹ ಯೋಗ ಅಥವಾ ಅವರ ಕರಿಯರ್ನಲ್ಲಿ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಇದು ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೂ ಅಷ್ಟೇ ಈ ವರ್ಷ ಅತ್ಯಂತ ಶ್ರೇಷ್ಠವಾದಂತಹ ವರ್ಷವಾಗಿರುತ್ತೆ. ಉತ್ತಮವಾದಂತಹ ಅಂಕಗಳು ನಿಮಗಿಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಕರಿಯರ್ ಪಾಯಿಂಟ್ ಆಫ್ ವ್ಯೂಯಿಂದ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ನಿಮಗಿದು ಅಂತಲೇ ಹೇಳ್ಬೋದು. ಇದಲ್ಲದೆ ಮತ್ತು ನಿಮ್ಮ ತಂದೆ ತಾಯಿಯರಿಂದ ನಿಮ್ಮ ಇಷ್ಟಗಳ ಪೂರ್ತಿಯೂ ಸಹಿತ ಈ ವರ್ಷ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನವನ್ನು ನಾವು ನೋಡುವಂಥದ್ದಾದರೆ 7ನೇ ಮನೆಯಲ್ಲಿರುವಂತಹ ಕೇತು ನಿಮಗೆ ಈ ಪೂರ್ತಿ ವರ್ಷ ಸ್ವಲ್ಪ ಅಶಾಂತಿಯನ್ನು ಉಂಟು ಮಾಡ್ತಾನೆ ಅಂತಲೇ ಹೇಳ್ಬೋದು. ನೀವೇನಾದರೂ ಸಿಂಗಲ್ಗಳಾಗಿದ್ದರೂ ಸಹಿ ಅಥವಾ ಪ್ರೇಮಿಗಳಾಗಿದ್ದರೂ ಸರಿ ಅಥವಾ ದಾಂಪತ್ಯ ಜೀವನದಲ್ಲಿದ್ದರೂ ಸಹಿ ಈ ವರ್ಷ ನಿಮಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಜೂನಿಂದ ಹಿಡಿದು ಸೆಪ್ಟೆಂಬರ್ವರೆಗೂ ತುಂಬ ತೊಂದರೆ ಉಂಟು ಮಾಡುವಂತಹ ಸಮಯ ಇದಾಗಿರುತ್ತೆ ಅಂತಲೇ ಹೇಳ್ಬೋದು. ಸಿಂಗಲ್ಗಳಾಗಿದ್ದರೆ ನಿಮಗೇನಾದ್ರು ಮದುವೆ ಫಿಕ್ಸ್ ಆಗಿದ್ದರೆ ಜೂನಿಂದ ಹಿಡಿದು ಸೆಪ್ಟೆಂಬರ್ ತನಕ ಅತ್ಯಂತ ಎಚ್ಚರಿಕೆಯಿಂದ ಇರಿ. ಇಲ್ಲಿ ಮದುವೆಗಳು ಕ್ಯಾನ್ಸಲ್ ಆಗುವಂತಹ ಅಥವಾ ಎಂಗೇಜ್ಮೆಂಟ್ಗಳು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಅಥವಾ ನೀವೇನಾದರೂ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಈ ತಿಂಗಳು ನಿಮ್ಮಲ್ಲಿ ವ್ಯರ್ಥ ವಾದ ವಿವಾದಗಳು ಅತ್ಯಂತ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ದಾಂಪತ್ಯ ಜೀವನದಲ್ಲೂ ಅಷ್ಟೇ ಜೂನಿಂದ ಹಿಡಿದು ಸೆಪ್ಟೆಂಬರ್ವರೆಗೂ ನೀವು ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ. ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕಂಡು ಬರಬಹುದು. ಇನ್ನು ಇದಲ್ಲದೆ ನಿಮ್ಮ ಸಂಗಾತಿ ಈ ವರ್ಷ ಅವರ ಕೆಲಸವನ್ನು ಸಹ ಬದಲಾವಣೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸಂಗಾತಿ ಇಲ್ಲಿ ಅವರಿಗೆ ಇಷ್ಟ ಬಂದಂತೆ ಈ ವರ್ಷ ನಡ್ಕೊಳ್ಳೋದ್ರಿಂದಾಗಿ ಇಲ್ಲಿ ನಿಮಗೆ ವ್ಯರ್ಥ ಮನಸ್ತಾಪಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ನೀವು ಇಲ್ಲಿ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರವನ್ನು ನಾವು ನೋಡುವಂಥದ್ದಾದರೆ
ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ನಿಮಗೆ ವ್ಯಾಪಾರ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಐತಿಹಾಸಿಕ ವರ್ಷವಾಗಿರುತ್ತೆ. ನೀವು ಈ ವರ್ಷವನ್ನು ಗಮನದಲ್ಲಿ ಇಟ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ನಿಮಗೆ ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮಾನ ಸಮ್ಮಾನಗಳು ಹೆಚ್ಚಾಗುತ್ತೆ. ನಿಂತ ಕಾರ್ಯಗಳು ಪೂರ್ಣವಾಗುತ್ತೆ ಅಂತಲೇ ಹೇಳ್ಬೋದು. ಸರ್ಕಾರಿ ಕೆಲಸಗಳಿಗೆ ಏನಾದರೂ ನೀವು ಟ್ರೈ ಮಾಡ್ತೀರಾ ಅಂತ ಹೇಳಿದ್ರೆ ಈ ವರ್ಷ ಅತ್ಯುತ್ತಮವಾದಂತಹ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನೀವು ಯಾವುದಾದ್ರು ಇಷ್ಟಪಟ್ಟಂತಹ ಕೆಲಸ, ಇಷ್ಟಪಟ್ಟಂತಹ ಪ್ಯಾಕೇಜಸ್ಗಳೇನಾದ್ರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ನಿಮಗಿಲ್ಲಿ ಈ ವರ್ಷ ಇದರಿಂದ ಸಕ್ಸಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಇಷ್ಟಪಟ್ಟ ಕೆಲಸವೂ ಸಹಿತ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರಿಗಳಿಗೆ ಈ ವರ್ಷ ಸರ್ಕಾರದಿಂದ ಕೆಲವೊಂದು ಟೈಪ್ಸ್ಗಳಾಗ್ಬೋದು ಅಥವಾ ಸರ್ಕಾರದಿಂದ ಹೆಚ್ಚು ಲಾಭಗಳಾಗ್ಬೋದು ಅಂತಲೇ ಹೇಳ್ಬೋದು. ಅದಲ್ಲದೆ ಸೇಲ್ ಸಹಿತ ಈ ವರ್ಷ ಹೆಚ್ಚಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರಾದ್ರು ಒಳ್ಳೆಯವರ ಅಡ್ವೈಸಿಂದ ಅಥವಾ ನಿಮ್ಮ ಕರ್ಮಚಾರಿಗಳ ಅಡ್ವೈಸಿಂದ ನಿಮಗಿಲ್ಲಿ ವ್ಯಾಪಾರದಲ್ಲಿ ಒಂದು ಉತ್ತಮವಾದಂತಹ ಗತಿ ಬದಲಾವಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಭಾಗ್ಯದ ಸಪೋರ್ಟ್ ನಿಮಗಿಲ್ಲಿ ಹೆಚ್ಚಾಗಿ ಈ ವರ್ಷ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಮತ್ತು ಶುಕ್ರ ಗ್ರಹ 12ನೇ ಮನೆಯಲ್ಲಿ ಇರೋದ್ರಿಂದಾಗಿ ಇಲ್ಲಿ ನಿಮಗೆ ಈ ವರ್ಷ ವಾಹನ ಖರೀದಿ ಮಾಡುವಂತಹ ಯೋಗವೂ ಸಹಿತ ಇದೆ. ಇದಲ್ಲದೆ ವಿದೇಶಿ ಯಾತ್ರೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನಿಮಗೆ ಹೆಚ್ಚು ಸಕ್ಸಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಂಪೋರ್ಟ್ ಎಕ್ಸ್ಪೋರ್ಟ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ನಿಮಗೆ ಇಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಅಥವಾ ವಿದೇಶಕ್ಕೆ ಹೋಗಿ ನಿಲ್ಲಿಸಬೇಕಂತ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ನಿಮಗೆ ಇಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಅದೇ ದಾಂಪತ್ಯ ಮತ್ತು ಪ್ರೇಮ ಜೀವನದಲ್ಲಿ ಸ್ವಲ್ಪ ತೊಂದರೆಗಳನ್ನು ಈ ವರ್ಷ ಎದುರಿಸ್ತೀರಾ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ಉತ್ತಮವಾದಂತಹ ವರ್ಷವಾಗಿರುತ್ತೆ ಇದು ನಿಮಗೆ ಅಂತಲೇ ಹೇಳ್ಬೋದು, ದಾಂಪತ್ಯ ಜೀವನ ಹೊರತುಪಡಿಸಿ. ಸೊ ಇದಾಗಿತ್ತು ಮೀನರಾಶಿಯವರ 2025 ವರ್ಷ ಭವಿಷ್ಯ.